ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾನು ಇವತ್ತು ತೋಟದ ಹತ್ರ ಹೋಗ್ತಾ ಇದ್ದೀನಿ. ಅವತ್ತು ಹೊಲ ಚೆಲ್ಲಿದ್ವಲ್ಲ, ಇವತ್ತು ಏನಾಗಿದೆ ಅಂತ ತೋರಿಸ್ತೀನಿ ಬನ್ನಿ. ಅದು ಹುಟ್ಟಿದೆಯಾ ಇಲ್ವಾ ಅಂತ ನೀವು ನೋಡಿರಂತೆ. ಅಲ್ಬೇಡ ಸುಮ್ಮನೆ ತೋಟಕ್ಕೆ ಹೋಗಿ ಬರ್ತೀನಿ. ಅಂತೂ ಇಂತೂ ಮನೆ ಬಿಟ್ಟು ಹೊರಟ್ವಿ. ತೋಟದ ಹತ್ರ ಹೋಗಿ ತೋಟನೆಲ್ಲ ತೋರಿಸ್ತೀನಿ. ಇವತ್ತು ರಾಗಿ ಹೊಲ ಹೇಗೆ ಹುಟ್ಟಿದೆ ಅಂತ ನಾನು ತೋರಿಸ್ತೀನಿ ನೋಡ್ರಿ. ಎಲ್ಲರದ್ದು ಊಟ ಆಯಿತಾ? ಮಧ್ಯಾಹ್ನ 2 ಗಂಟೆ ಆಗಿದೆ ಇವಾಗ. ನಿನ್ನೆ ಎಲ್ಲರೂ ನಾಗರ ಪಂಚಮಿ ಮಾಡಿದ್ರಿ ಅಂದ್ಕೊತೀನಿ. ನಾವಂತೂ ಭರ್ಜರಿಯಾಗಿ ಮಾಡಿದ್ವಿ, ಆದರೆ ವೀಡಿಯೋ ಮಾಡೋಕ್ಕಾಗಲಿಲ್ಲ, ಟೈಮ್ ಇರಲಿಲ್ಲ. ಇದೆಲ್ಲ ಇದು ನಮ್ಮ ಅಣ್ಣವ್ರದ್ದು ತೋಟ. ಇದು ಒಂದು 10 ದಿವಸದ ಹಿಂದೆ ನಾವು ರಾಗಿ ಚೆಲ್ಲಿದ್ವಿ ಹೊಲಕ್ಕೆ. ಇವತ್ತು ಹುಟ್ಟಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನಿಮ್ಗೆ ಅದನ್ನೆಲ್ಲ ತೋರಿಸ್ಬೇಕಲ್ವ, ಅವತ್ತು ಹೇಳಿದೆ ನಾನು ವೀಡಿಯೋ ಮಾಡಿ ಹಾಕ್ತೀನಿ ಅಂತ. ಬನ್ನಿ ಹೋಗೋಣ. ತೋಟದ ಹತ್ರ ಹೋಗೋ ದಾರಿ ಇದು ನಮ್ಮದು. ಹೇಗಿದೆ ದಾರಿ ಅಂದರೆ ಇದು ಅಡ್ಡದಾರಿ ಅಂತಾರಲ್ಲ, ಬೇಗ ತೋಟಕ್ಕೆ ಹತ್ರ ಆಗುತ್ತೆ ಅಂತಾರಲ್ಲ, ಆ ಥರ ಇದು. ಗಾಡಿಗೆಲ್ಲ ಬರಬೇಕಂದ್ರೆ ಕೆರೆ ಏರಿ ಮೇಲೆ ಬರಬೇಕು ನಾವು. ತುಂಬ ಹತ್ರ ಆಗುತ್ತೆ ಅಂತ ನಾವು ಈ ದಾರಿ ಆಯ್ಕೆ ಮಾಡ್ಕೊಂಡಿದ್ದೀವಿ. ಇಲ್ಲಿದೆಯಲ್ಲ, ಇದು ನಮ್ಮ ಮನೆ ಪಕ್ಕದವ್ರ ತೋಟ. ಅವ್ರು ಫುಲ್ ಎಲ್ಲ ಬಾಳೆ ಗಿಡ ಹಾಕಿದ್ರು, ಇವಾಗ ಕಿತ್ತಾಕ್ಬಿಟ್ಟಿದ್ದಾರೆ. ಸಣ್ಣ ಸಣ್ಣದು ಮರಿ ಪಾಪು ಇದೆ ನೋಡ್ರಿ, ಸಣ್ಣ ಮರಿ ಬಾಳೆಗೊನೆ. ಇದು ಬಾಳೆ ಗಿಡ, ಸಾರಿ, ಬೀಳಿಸ್ಬಿಟ್ಟಿದ್ಯಾ. ಆಮೇಲೆ ಇವನಿದಾನಲ್ಲ, ಇವ್ನು ನಮ್ಮ ಅಕ್ಕನ ಮಗ ನೋಡ್ರಿ. ಈ ಸೊಟ್ಟ ಆದೇಲಿ ಬಂದರೆ ಇದೇ ಪ್ರಾಬ್ಲಮ್ ನಮಗೆ. ಅಪ್ಪ ಇಳಿಯೋದೇ ಕಷ್ಟ ಆಗೈತಿ ಇವಾಗ. ಸೊಟ್ಟ ಆದಿನೇ ಇದು. ಇರೋ ನಾನು ಬರ್ತೀನಿ. ಬೀಳಿಸ್ಬಿಟ್ಟಿಯ? ಯಪ್ಪ, ನೀರು ಅವ್ರಿಗೆ ಸತ್ಯ ಹೊಡಿತಾವ್ರಲ್ಲ ಅವ್ರಿಗೆ. ಇವ್ರು ನಮ್ಮ ಅಕ್ಕ ಬ್ಯಾಂಗ್ಳೂರಿಂದ ಬಂದಿದ್ದಾರೆ. ಓಕೆ, ಅಂತೂ ಇಂತೂ ನಮ್ಮ ತೋಟದ ಹತ್ರ ಬಂದ್ವಿ ನೋಡ್ರಿ. ತುಂಬ ಹಳೆ ತೋಟ ಕಣ್ರಿ, ಸುಮಾರು 30 ವರ್ಷದ್ದು ಹಳೆ ತೋಟ ನಮ್ಮದು ನೋಡಿ. ಇರೋ ನಾನು ಬರ್ತೀನಿ, ಅಲ್ಲಿಗೆ ನೋಡಿ. ಅಲ್ಲಿ ಮಿಷಮನೆ ಹತ್ರ ನೋಡಿ, ತೋಟದ ಹತ್ರ ಬಂದಿದ್ದೀವಿ ನೋಡಿ. ಹಸು ನೋಡಿ, ಹಸು ಒಂದು 12 ಲೀಟ್ರ್ ಹಾಲು ಕೊಡುತ್ತೆ. ಹೆಣ್ಗರ ಹಾಕಿದೆ, ಒಂದು 12 ಲೀಟ್ರ್ ಹಾಲು ಕೊಡುತ್ತೆ. ಯಾರಿಗಾದರೂ ಮೊಸರು, ಹಾಲು, ಬೆಣ್ಣೆ, ತುಪ್ಪ ಬೇಕಂದರೆ ಕಮೆಂಟ್ ಮಾಡಿ, ಕಳಿಸ್ಕೊಡ್ತೀವಿ. ತೋಟದಲ್ಲಿ ಸತ್ತೆ ಹೊಡೆಯೋಕ್ಕೆ ಬಂದಿದ್ದಾರೆ, ತೋರಿಸ್ತೀನಿ ನೋಡಿ. ಎಲ್ಲ ಸತ್ತೆ ಹೊಡೆದಿದ್ದಾರೆ. ನಾನು ಹಿಂಗೆ ಒಂದು ಲಾಗ್ ಮಾಡಿಬಿಟ್ಟು ವಿಡಿಯೋ ಹಾಕಿದೆ. ನಮ್ಮ ಊರಾಗೆಲ್ಲ ನೋಡ್ಬಿಟ್ಟು ಮಾಡೋಕ್ಕೆ ಕೆಲಸ ಇಲ್ಲ ಇವಳಿಗೆ. ಇವಳಿಗೆ ಯಾರು ಕಮೆಂಟ್ ಮಾಡ್ತಾರೆ, ಲೈಕ್ ಕೊಡ್ತಾರೆ? ಇವಳು ವಿಡಿಯೋ ಯಾರು ನೋಡ್ತಾರೆ? ಹಸುಗುಲ್ಲು ಯಾರು ನೋಡ್ತಾರೆ ಇವಳು ವಿಡಿಯೋನ ಅಂತಾರೆ. ಯಾರಿಗೂ ಇಷ್ಟ ಆಗುತ್ತಾ ಇಲ್ವೋ ಗೊತ್ತಿಲ್ಲ, ನನಗಿಷ್ಟ, ನಾನು ಮಾಡ್ತಾಯಿದ್ದೀನಿ. ನೋಡಿ, ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿರಿ. ನೋಡಿ, ಸತ್ಯ ಹೊಡಿತಾ. ಇದು ನಮ್ಮ ತೋಟನೇ, ಚಿಕ್ಕ ಅಡಿಕೆ ಗಿಡಗಳು ಇವೆಲ್ಲ. ಇದು ದೊಡ್ಡ ತೋಟ. ಸತ್ಯ ಹೊಡಿತಾ ಇದ್ದಾರೆ ನೋಡಿ. ಎಷ್ಟು ದೊಡ್ಡದಾಗಿ ಬೆಳೆದಿದೆ ಅಂದರೆ ಸತ್ಯ ಓಡೋಕ್ಕೆ ಭಯಂಕರ ಐತೆ. ಚೆನ್ನಾಗಿ ಹೊಡಿತಾ ಇದ್ದಾರೆ ನೋಡಿ. ಎಲ್ಲನೂ 2 ವರ್ಷದ ಹಿಂದೆ ನಾಟಿ ಮಾಡಿದ್ದು. 2 ವರ್ಷದ ಹಿಂದೆ ನಾಟಿ ಮಾಡಿ ನೋಡ್ರಿ, 3 ವರ್ಷಕ್ಕೆ ಒಂಬಳೆ ಹೊಡಿತೈತ. ಒಂದೇ ಒಂದು ಒಂಬಳೆ ಬಿಟ್ಟಿದೆ, ಪುಟ್ಟು ಒಂಬಳೆ. ಇಷ್ಟು ಮುತ್ತಾಗಿದೆ.
ಹೇಗೆ ವಿಡಿಯೋ ಮಾಡ್ತಾ ಇದ್ದೀನಿ ಅಂತ ಗೊತ್ತಿಲ್ಲ. ದಯವಿಟ್ಟು ಏನನ್ನ ಇದ್ರೆ ಕಾಮೆಂಟ್ ಮಾಡಿ. ರಾಗಿ ಹೊಲ ಚೆಲ್ಕೊಟ್ಟಿದ್ರಲ್ಲ ನಮ್ಮ ಮಾವ, ಅವ್ರನ್ನ ನಿಮಗೆ ತೋರಿಸ್ತೀನಿ ಬನ್ನಿ. ಅವ್ರು ಇಲ್ಲೇ ಇದ್ದಾರೆ, ಇವಾಗ ತೋರಿಸ್ತೀನಿ. ಇಲ್ಲಿದ್ದಾರೆ ನೋಡ್ರಿ ಎಲ್ಲ ಕಳ್ಳರುಗಳು. ಓ ಇಲ್ಲಿ ಇವರೇ ರಾಗಿ ಹೊಲ ಚೆಲ್ಕೊಟ್ಟಿದ್ದು ನಮ್ಮ ಮಾವ, ಕಾಣಲ್ಲ? ನೋಡ್ರಿ ಈಗ ರಾಗಿ ಹೊಲ ಹೇಗೆ ಹುಟ್ಟಿದೆ ಅಂತ ತೋರಿಸ್ತೀನಿ ನೋಡಿ. ರಾಗಿ ಹೊಲ ಹೇಗೆ ಹುಟ್ಟಿದೆ ಅಂತ ಸಖತ್ತಾಗಿ ಹುಟ್ಟಿದೆ. ನಮ್ಮ ಮಾವನೇ ತಾನೇ ಇಂಪಾರ್ಟೆಂಟು. ಮಾಮ ಅವತ್ತು ನೀ ರಾಗಿ ಹೊಲ ಚೆಲ್ಕೊಟ್ಟಿದ್ದಲ್ಲ, ನೋಡು ಏನು ಮಸ್ತಾಗಿ ಹುಟ್ಟಿದೆ ಅಂತ. ಹಾಂ, ಇನ್ನು ಯಾರೇ ಕರೆದ್ರು ನೀನು ಹೋಗಿ ಹೊಲ ಚೆಲ್ಕೊಡ್ಬೇಕು. ಹಾಂ, ಮಿಸ್ ಮಾಡಬಾರ್ದು. ಸಖತ್ತಾಗಿ ಹುಟ್ಟಿದೆ ರಾಗಿ ಹೊಲ. ಮಾತ್ರ ತೋರಿಸ್ತೀನಿ ಬನ್ನಿ, ಇನ್ನು ಮುಂದೆ ಎಲ್ಲ ತೋರಿಸ್ತೀನಿ. ಹಾಂ, ನಮ್ಮ ಮಾವನ ಕೈಗುಣನೇ ಮುತ್ತಿದ್ದಾಗೆ. ವಾ, ನಂಗಂತ ಸಖತ್ ಖುಷಿ ಆಗ್ತೈತೆ. ಸಖತ್ತಾಗಿ ಹುಟ್ಟಿದೆ ರಾಗಿ ಹೊಲ ಮಾತ್ರ ನೋಡ್ರಿ. ಪ್ರತಿ ವರ್ಷನೂ ನಮ್ಮ ಮಾವನೇ ರಾಗಿ ಹೊಲ ಚೆಲ್ಕೊಡೋದು. ತುಂಬ ಚೆನ್ನಾಗಿ ಪೈರು ಹುಟ್ಟಿದೆ, ಖುಷಿ ಆಗ್ತೈತೆ. ಕಷ್ಟ ಬಿದ್ದಿದ್ದಕ್ಕೆ ರೈತರಿಗೆ ಇಷ್ಟಾದರೂ ಖುಷಿ ಬೇಡವಾ? ಸತ್ಯ ಆಂಟಿ ಹೆಂಗೆ ಹುಟ್ಟಿದೆ ನಮ್ಮ ರಾಗಿ ಹೊಲ? ಸೂಪರಾಗಿ ಹುಟ್ಟಿದ್ಯಾ? ಓ, ಯಾರು ಚೆಲ್ಕೊಟ್ಟಿದ್ದು? ನಮ್ಮ ಮಾಮ. ಹಾಂ, ನನ್ನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಕಾಮೆಂಟ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ವಿಡಿಯೋ ಮಾಡ್ತೀನಿ, ಸಪೋರ್ಟ್ ಮಾಡಿ.